ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಾವ ಈಗ ಸಮಾಧಾನ ಮಾಡ್ಕೊ ಮಾವ. ಅದೇನೇ ಇದ್ರು ಮಾತಲ್ಲಿ ಬಗೆಹರಿಸ್ಕೊಳ್ಳೋಣ. ದಯವಿಟ್ಟು ಕೋಪ ಮಾಡ್ಕೋಬೇಡ ಮಾವ, ನಿನ್ ಕೈ ಮುಗಿತೀನಿ. ಕ್ವಾಪ, ನನ್ನ ಕ್ವಾಪ ಅನ್ನೋದು ಯಾವಾಗ ಬಂತು, ಹೆಂಗ್ ಬಂತು ಅನ್ನೋದು ಇಲ್ಲಿ ನಿಂತವನಲ್ಲ ನಿಮ್ಮ ಮಾವ, ಅವನ್ ತಾವ್ ಕೇಳು, ಡೋಳ್ತಾನೆ. ಚಿಕ್ಕ ವಯಸ್ಸಿನಾಗೆ ಊರವರೆಲ್ಲ ನಮ್ಮನ್ನ ಓಡೋದವ್ರ ಮಕ್ಕಳು ಅಂತ ಕರಿತಿರ್ಬೇಕಾದ್ರೆ ಆ ಎಳೆ ಮನ್ಸಿಗೆ ಅದ್ಗೇಟ್ ನೋವು ತಿಂದೆ, ಅದ್ಗೇಟ್ ಅವಮಾನ ಆಯ್ತಿತ್ತು. ಆ ಮನ್ಸ್ನಾಗೆ ಬರೇ ಬಿದ್ದು 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 ಇವಾಗ ರೊಚ್ಗೆದ್ದು ಒಂದ್ ದಿವಸ ಕ್ವಾಪ ಆತ್ಬಿಡ್ತು. ಪಾರು, ನಿನ್ ಮದುವೆ ಆಕಿಂತ ಮುಂಚೆ ನನ್ನ ಕ್ವಾಪ ಹೇಗಿತ್ತು ಅಂತ ಗೊತ್ತಾ ನಿಂಗೆ? ಊರವರೆಲ್ಲ ಜಮ್ಮದಾಗ್ನಿ ಕ್ವಾಪ ಅನ್ನೋರು. ಅದಕ್ಕೆಲ್ಲ ಕಾರಣ ಯಾರು? ಇಲ್ಲಿ ನಿಂತವಳಲ್ಲ ಈ ಹೆಂಗ್ಸ್ ಕಾರಣ. ನಮ್ಮನೇಲಿ ಆಗೋ ಪ್ರತಿಯೊಂದು ಕೆಟ್ಟದಕ್ಕೂ ಈ ಹೆಂಗ್ಸ್ ಕಾರಣ, ಇವಳೇ ಕಾರಣ. ಇವಳ ಹೆಸರು ಹೇಳಿದ್ರೆ ಮನೇಲಿ ಈಟೊಂದು ಕೆಡದಾಯ್ತೈತೆ. ಇನ್ನು ಇವಳಿ ಮನೆಗೆ ಬಂದವಳೆ ಮಕ್ಕಳವ, ಏನೇನ್ ಕೆಡದಾಯ್ತದೋ. ಪಾರು, ನನ್ನ ತಂಗಿ ಮದುವೆ ಇದೆ ಪಾರು, ನಾಳೆ ಅವಳು ನಿಶ್ಚಿತಾರ್ಥ. ನಾನೇನ ಮಾಡಲೇಬೇಕು. ಅಪ್ಪಯ್ಯ ನೋಡು, ನಿನ್ನ ಹೆಂಡ್ರನ್ನ ನೀನೇ ಮರುವಾದೆಗೆ ಹೊರಡೆ ಹೋಗಿ ಕೇಳು. ನನ್ನ ಕೈಯಾರೆ ನಾನೇ ಕುದ್ಗೇಡ್ ದಬ್ಬ ಅಂತ ಪಾಪದ ಕೆಲ್ಸನ ನನಗೆ ಮಾಡಕ್ ಇಷ್ಟ ಇಲ್ಲ. ಮಾರಿಗುಡಿ ಜನ ಎಲ್ಲ ನಿನ್ನ ದೇವಿ ಪುತ್ರ ಅಂತಾರಲ್ವಾ? ಸರಿ, ನೀನು ದೇವಿ ಪುತ್ರ ಆದ್ರೆ ನಾನು ದೇವಿ ಪುತ್ರನ ಅಪ್ಪ. ನಿಜವಾಗ್ಲೂ ನೀನು ದೇವಿ ಪುತ್ರನೇ ಆಗಿದ್ರೆ ನನ್ನ ಹೆಂಡ್ರನ್ನ ಹೊರಗೆ ಕಳಿಸು, ನಾನು ನೋಡೇ ಬಿಡ್ತೀನಿ. ಅಪ್ಪಯ್ಯ ಬ್ಯಾಡ ಕಣಪ್ಪಯ್ಯ, ಬ್ಯಾಡ. ಉಗ್ರಲ್ಲಿ ಹೋಗೋ ಕೆಲ್ಸಕ್ಕೆ ಕೊಡ್ಲಿ ತಕ್ಕ ಬೇಡ. ಈ ಮೋಸದ ಹೆಂಗಸಿಗೋಸ್ಕರ ಈ ಮನೆನ ರಣರಂಗ ಮಾಡಬೇಡ. ನಿನ್ ಮುಂದೆ ನಿನ್ ಹೆಂಡ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರ್ತೀಯಲ್ವಾ? ಹಂಗೆಯ ನನ್ ಮುಂದೆ ನನ್ನ ಹೆಂಡ್ರ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನನ್ನ ಶಾರದನ ಬಗ್ಗೆ ಒಂದು ಮಾತಾಡದೆ ನಿನ್ ಕುತ್ತಿಗೆ ಸೀಳಿ ಉಸಿರು ನಿಲ್ಲಿಸ್ಬಿಡ್ತೀನಿ. ಆಚೆಯ ನಮ್ಮ ಮನೆ ದೀಪ